स्वागत है आपका बी न्यूज नेशन में। मैं हूं आबिद हुसैन शेख। गैर कानूनी रेत के धंधे को बर्दाश्त नहीं किया जाएगा, एसपी प्रकाश निकम। जिले में अगर कहीं रेत का गैर कानूनी धंधा चल रहा है तो सीधे सूचना देने पर बगैर किसी समझौते के कार्रवाई की जाएगी। जिले में 200 पुलिस सिब्बंदियों की जरूरत है। मुहर्रम और गणेश त्योहार एक साथ आए थे, जिसको मुद्देबिहार और तालीकोट पीएसआई और सिब्बंदियों ने बड़ी खूबी से संभाला। इस पर इन्हें जिला प्रमाण पत्र देने की बात कही एसपी प्रकाश निकम ने। इस मौके पर और भी पुलिस अधिकारी उपस्थित थे। ಅದು ನಮ್ದು ಮೇನ್ ಕೆಲಸ ಸರ್. ಅದಕ್ಕೆ ಪರ್ಯಾಯವಾಗಿ ಹೇಳ್ತೀನಿ ನಿಮಗೆ. ಅಲ್ಲಿಗೆ ಮೈನ್ಸ್ ಅಂಡ್ ಮಿನರಲ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ನಮ್ಗೆ ಕ್ರೈಮ್ ನೋಡ್ಬೇಕು, ಎಲ್ಲ ಬಂದೋಬಸ್ತ್ ಇಡಬೇಕು, ಎಲ್ಲ ಲಾ ಅಂಡ್ ಆರ್ಡರ್ ನೋಡ್ಬೇಕು. ಅದನ್ನ ನೋಡ್ಕೊಂಡು ಸ್ಯಾಟ್ ಕೂಡ ನಾವು ಕೆಲಸ ಮಾಡ್ತಾ ಇದೀವಿ. ಯು ಕ್ಯಾನ್ ಆಸ್ಕ್ ದೇಮ್ ಆಲ್ಸೋ, ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ. PWD ನಿಮಗೆ ಅದು ಕಂದಾಯ ಇಲಾಖೆ, ಕಂದಾಯ, ಮೈನ್ಸ್ ಅಂಡ್ ಮಿನರಲ್ಸ್ ಹೆಚ್ಚಿನ ಸಿಬ್ಬಂದಿ ಕೊಟ್ಟರೆ ಟ್ರಾಫಿಕ್ ದೊಂದು ಬಹಳ ಕಿಕ್ಕಿ ಇಂಟ್ರೆಸ್ಟ್ ತೋರಿಸೋರೆ ತಮ್ಮಿಲ್ಲ ತೋರಿಸಿ. ಬಟ್ ಈಗ ಎಲ್ಲ ಪೊಲೀಸ್ಗೆ ಕ್ವೆಶ್ಚನ್ ಕೇಳ್ತಾರೆ. ಅದು ಎದುರ್ಬೇಕಾದ್ರೆ ನಿಮ್ಗೆ ಎದುರ್ಬೇಕಲ್ಲ, ಇನ್ಯಾರಿಗೆ ಎದುರ್ಬೇಕಿದ್ರೆ ಅವರು ಕೂಡ ಜವಾಬ್ದಾರಿ. ನಮ್ಮಲ್ಲಿ ಸಮಸ್ಯೆ ಜಾಸ್ತಿ ಇದೆ ಸರ್. ವೈಡ್ ಜಾಗ ಇದೆ, ಮೇನ್ ರೋಡ್ ಸ್ವಲ್ಪ ಪಾರ್ಕಿಂಗ್ ಮಾರ್ಕ್ ಮಾಡಿಕೊಟ್ಟು. ಈಗ ನಮ್ದು ಸಿಪಿಐ ಅಧಿಕಾರಿಗಳು ಯಾವ ರೋಡ್ ಅಲ್ಲಿ ಇದು ಮಾಡಿದ್ದಾರೆ, ಸಿಬಿಐ ಸಾಹೇಬ್ರು ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಸಿಬ್ಬಂದಿ ಕೊರತೆ ಇದಲ್ಲ, ಅದಕ್ಕೊಂದು ಸ್ವಲ್ಪ ಸಿಬ್ಬಂದಿ ಕೂಡ ಇದೆ. ನಾವು ಕೆಲವು ಹೋಮ್ ಗಾರ್ಡ್ಸ್ ಕೊಡ್ತೀವಿ. ಹೋಮ್ ಗಾರ್ಡ್ಸ್ ಕೊಡ್ತಿದೆ ಡಿಸ್ಟ್ರಿಕ್ಟ್ ಅಲ್ಲಿ. ಅದು ಕೊಟ್ಟದ ನಂತರ ನಾವು ಮುಂಗಾಡಗಳನ್ನ ಈ ಟ್ರಾಫಿಕ್ ಕೊಡ್ತೀವಿ. ಅದೇನು ಆದ್ಯತೆ ಮೇಲೆ ಕೊಡ್ತಾರೆ, ನಿರಂತರವಾಗಿರ್ತಾರೆ. ನಿರತವಾಗಿರ್ತಾರೆ. ಬಟ್ ನಮ್ದು ಡಿಜಿ ಕಡೆಯಿಂದ ಸ್ಯಾಂಕ್ಷನ್ ಆಗಿದ್ದು ಬರಬೇಕು. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಬಹಳ ಓನ್ಲಿ 15 ಹೋಮ್ ಗಾರ್ಡ್ಸ್ ಅಲ್ಲಿ ಸ್ಯಾಂಕ್ಷನ್ ಬರಬೇಕು. ನಾನೇ 200 ಹೋಮ್ ಗಾರ್ಡ್ಸ್ ಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಬಂದ ನಂತರ ಅಟ್ಲೀಸ್ಟ್ ಅಂತ ನಾನು ಮುದ್ದೆ ಮಾಡಿ ಕಂಟ್ರೋಲ್ ಇದೆ. ಈಗ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಇದು ಅಪ್ಪಿತಪ್ಪಿ ಅವರು ಮಾಡಿರ್ಬೋದು, ಎತ್ತಿನ ಗಾಡಿ ಅದು ಇದು. ಬಟ್ ಆರ್ಗನೈಸ್ ಆಗಿ ಎಲ್ಲಿ ನಡೀತಾ ಇಲ್ಲ. ನಿಮ್ಗೆ ಗಮನಕ್ಕೆ ಬಂದ್ರೆ ನಮ್ದು ನಂಬರ್ ಇದೆ, ಯಾವಾಗಲೂ ನನಗೆ ಫೋನ್ ಮಾಡಿ. ಇದು ಬಗ್ಗೆ ವಿ ಆರ್ ವೆರಿ ವೆರಿ ಸ್ಟ್ರಿಕ್ಟ್. ಈಗ ಗುಲ್ಬರ್ಗ ಅಲ್ಲಿ ಈಗ ಟೆಂಡರ್ ಆಗಿದೆ ಬರಬೇಕು. ಅದು ಕೂಡ ಈಗ ಶುರು ಆಗಿದೆ, ಲೀಗಲ್ ಆಗಿ ಟೆಂಡರ್ ಆಗಿದೆ. ವಿಜಯಪುರದಲ್ಲಿ ಸರ್, ವಿಜಯಪುರದಲ್ಲಿ ನಮ್ಮ ತಾಲೂಕಲ್ಲಿ ರಾತ್ರಿ ಟಿಪ್ಪರ್ ಮೂಲಕ ಹೊಡಿತಾರೆ ಅನ್ನುವಂಥದ್ದು. ಎಲ್ಲಿಂದ ಹೊಡಿತಾರೆ? ಕೆಲವು ಊರಲ್ಲಿ ಇದೆ ಸರ್. ದೇವದುರ್ಗ ತಾಲೂಕಿನಿಂದ ನಮ್ಮ ಪ್ರಕಾರ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ನಾನು ಹೇಳ್ತೀನಿ ಇನ್ಸ್ಟ್ರಕ್ಷನ್. ನಾಗರ, ದೇವದುರ್ಗ ಯಾವ್ಯಾವ ಊರು ಹೇಳಿದ್ರೆ ಅದು ಕೂಡ ನಾವು ರೆಡಿ ಮಾಡ್ಕೊಂಡು ಮೇನ್ ಇಂಪಾರ್ಟೆಂಟ್ ಅದಾವ ಚೆಕ್ ಪೋಸ್ಟ್. ಅದು ಹೊರತುಪಡಿಸಿದ್ರೆ ಅಂಗಡಿಗೆ ಚೆಕ್ ಪೋಸ್ಟ್. ಎರಡು ಚೆಕ್ ಪೋಸ್ಟ್ ಆಯ್ತು ಅಂತಂದ್ರೆ ಗಡುವಿನೆಲ್ಲೂ ಬರೋದು ಸರ್. ಹೈವೇ ಜೊತೆ ಗಡುವಿನ ಎರಡು ಚೆಕ್ ಪೋಸ್ಟ್ ಆಗುತ್ತೆ ಸರ್. ಪ್ಯಾರಾಮೀಟರ್ಸ್ ಅಲ್ಲಿ ಬಂದ ನಂತರ ಅದು ಹೊಸ ಸ್ಟಾನ್. ಅದಕ್ಕೆ ಕೆಲವು ಪ್ಯಾರಾಮೀಟರ್ಸ್ ಯಾಕಂದ್ರೆ 250 ಇಂದ ಜಾಸ್ತಿ ಎಫ್ಐಆರ್ ಆಗಬೇಕು. ಜನಸಂಖ್ಯೆದು ಕೆಲವು ಪ್ಯಾರಾಮೀಟರ್ಸ್ ಇದೆ. ಟೋಟಲಿ ಆಫೀಸಲ್ಲಿ ಇದೆ. ಪ್ಯಾರಾಮೀಟರ್ ಬಂದ್ರೆ ಅದು ಹೊಸ ಠಾಣೆ. ಇನ್ನೂ ಅದು ಆಗ್ಲಿಲ್ಲ, ಆಗ್ಲಿಲ್ಲ. ಯಾವಾಗ್ಲ ಹೆಚ್ಚಿನ ಎಫ್ಐಆರ್ ಆಗ್ತಾರೆ, ಹೆಚ್ಚಿನ ಜನಸಂಖ್ಯೆ ಆದ ನಂತರ ಅದು ಪ್ಯಾರಾಮೀಟರ್ಗೆ ಫೀಡ್ ಆದ ನಂತರ ಅಲ್ಲಿ ನಾಲ್ಕು ಸ್ಟೇಷನ್ ನಾಲ್ಕು ವಾರ್ಡ್ದು ಆಲ್ರೆಡಿ ಪ್ರಪೋಸಲ್ ಹೋಗಿದೆ ಗವರ್ಮೆಂಟ್. ನಾಲ್ಕು ವಾರ್ಡ್ದು ಅದು ನಿಜ ಇದೆ ಪ್ರಪೋಸಲ್. ಗವರ್ಮೆಂಟ್ ಲೆವೆಲ್ ಅಲ್ಲಿ ಇದೆ. ಗವರ್ಮೆಂಟ್ ಅಲ್ಲಿ ಡಿಸಿಷನ್ ಆಲ್ರೆಡಿ ನಮ್ಮ ಆಫೀಸಿಂದ ಕಮ್ಯುನಿಕೇಶನ್ ಆಗಿದೆ. ಕಮ್ಯುನಿಕೇಶನ್ ಕೆಲವು ನ್ಯೂನತೆಗಳು ನಮ್ಮ ಆಫೀಸಿಂದ ಬಾಕಿ ಇದೆ. ಅದು ನಾನು ಇಮಿಡಿಯೇಟ್ಲಿ ಮಾಡಿಕೊಂಡು ನಾನು ಕಳಿಸ್ತೀನಿ. ಇಟ್ ವಿಲ್ ಬಿ ಡಿಸಿಷನ್ ವಿಲ್ ಬಿ ಟೇಕನ್ ಅಟ್ ಗವರ್ಮೆಂಟ್. ಅದು ಪ್ಯಾರಾಮೀಟರ್ಸ್ ಅಲ್ಲಿ ಬಂದ ನಂತರ ಅದು ಹೊಸ ಸ್ಟಾನ್. ಅದಕ್ಕೆ ಕೆಲವು ಪ್ಯಾರಾಮೀಟರ್ಸ್ ಯಾಕಂದ್ರೆ 250 ಇಂದ ಜಾಸ್ತಿ ಎಫ್ಐಆರ್ ಆಗಬೇಕು. ಜನಸಂಖ್ಯೆದು ಕೆಲವು ಪ್ಯಾರಾಮೀಟರ್ಸ್ ಇದೆ. ಟೋಟಲಿ ಆಫೀಸಲ್ಲಿ ಇದೆ. ಪ್ಯಾರಾಮೀಟರ್ ಬಂದ್ರೆ ಅದು ಹೊಸ ಠಾಣೆ. ಇನ್ನೂ ಅದು ಆಗ್ಲಿಲ್ಲ, ಆಗ್ಲಿಲ್ಲ. ಯಾವಾಗ್ಲ ಹೆಚ್ಚಿನ ಎಫ್ಐಆರ್ ಆಗ್ತಾರೆ, ಹೆಚ್ಚಿನ ಜನಸಂಖ್ಯೆ ಆದ ನಂತರ ಅದು ಪ್ಯಾರಾಮೀಟರ್ಗೆ ಫೀಡ್ ಆದ ನಂತರ ಅಲ್ಲಿ ನಾಲ್ಕು ಸ್ಟೇಷನ್ ನಾಲ್ಕು ವಾರ್ಡ್ದು ಆಲ್ರೆಡಿ ಪ್ರಪೋಸಲ್ ಹೋಗಿದೆ ಗವರ್ಮೆಂಟ್. ನಾಲ್ಕು ವಾರ್ಡ್ದು ಅದು ನಿಜ ಇದೆ ಪ್ರಪೋಸಲ್. ಗವರ್ಮೆಂಟ್ ಲೆವೆಲ್ ಅಲ್ಲಿ ಇದೆ. ಗವರ್ಮೆಂಟ್ ಅಲ್ಲಿ ಡಿಸಿಷನ್
ಆಲ್ರೆಡಿ ನಮ್ಮ ಆಫೀಸಿಂದ ಕಮ್ಯುನಿಕೇಶನ್ ಆಗಿದೆ. ಕಮ್ಯುನಿಕೇಶನ್ ಕೆಲವು ನ್ಯೂನತೆಗಳು ನಮ್ಮ ಆಫೀಸಿಂದ ಬಾಕಿ ಇದೆ. ಅದು ನಾನು ಇಮಿಡಿಯೇಟ್ಲಿ ಮಾಡಿಕೊಂಡು ನಾನು ಕಳಿಸ್ತೀನಿ. ಇಟ್ ವಿಲ್ ಬಿ ಡಿಸಿಷನ್ ವಿಲ್ ಬಿ ಟೇಕನ್ ಅಟ್ ಗೌರ್ಮೆಂಟ್. ಸುಮಾರು ಮುಂದಿನ ದೇವಳ ನಗರದಲ್ಲಿ ಇನ್ನೊಂದು ನಗರ ಠಾಣೆ ಆಗಲಿ ಅಂತ ಹೇಳ್ತಾರೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।